ನಮಸ್ಕಾರ. ಮುಖ್ಯಾಂಶಗಳು. ಬರುವ ಜನವರಿ 1ರಿಂದ ಕೇಂದ್ರ ಸರ್ಕಾರದ ನಾನ್ ಗೆಜೆಟೆಡ್ ಹುದ್ದೆಗಳ ನೇಮಕಾತಿಗೆ ಸಂದರ್ಶನ ರದ್ದು. ಪ್ರಧಾನಿ ನರೇಂದ್ರ ಮೋದಿ ಘೋಷಣೆ. ಬಂಗಾರದ ನಗದೀಕರಣಕ್ಕೆ ಕೇಂದ್ರದ ಹೊಸ ಯೋಜನೆ. ಹಳದಿ ಲೋಹವನ್ನು ಆರ್ಥಿಕ ಶಕ್ತಿಯಾಗಿ ಮಾರ್ಪಡಿಸಲು ಪ್ರಧಾನಿ ಚಿಂತನೆ. ಬಿಹಾರ ವಿಧಾನಸಭಾ ಚುನಾವಣೆ. ವಿವಿಧ ರಾಜಕೀಯ ಪಕ್ಷಗಳಿಂದ ಬಿರುಸಿನ ಪ್ರಚಾರ. ಹಾಗೂ ಏಕದಿನ ಕ್ರಿಕೆಟ್. ನಿರ್ಣಾಯಕ ಮುಂಬೈ ಪಂದ್ಯದಲ್ಲಿ ಭಾರತಕ್ಕೆ ಗೆಲ್ಲಲು ದಕ್ಷಿಣ ಆಫ್ರಿಕಾದ 439 ರನ್ಗಳ ಕಠಿಣ ಸವಾಲು. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಆಕಾಶವಾಣಿಯ ಮನ್ ಕಿ ಬಾತ್ನಲ್ಲಿಂದು ದೇಶವಾಸಿಗಳನ್ನುದ್ದೇಶಿಸಿ ಭಾಷಣ ಮಾಡಿದರು. ಸರಣಿಯ 13ನೇ ಆವೃತ್ತಿಯಲ್ಲಿಂದು ಅವರು ಹಲವು ಪ್ರಮುಖ ವಿಚಾರಗಳನ್ನು ಜನತೆಯೊಂದಿಗೆ ಪ್ರಸ್ತಾಪಿಸಿದ್ದಾರೆ. ಕೇರಳದ ಚಿತ್ತೂರಿನ ಶಾಲಾ ವಿದ್ಯಾರ್ಥಿನಿಯರು ತಮಗೆ ಪತ್ರವೊಂದನ್ನು ಬರೆದು ಅಂಗಾಂಗ ದಾನ ಕುರಿತು ಜನಜಾಗೃತಿ ಮೂಡಿಸುವ ಸಂಬಂಧ ಅಭಿಯಾನ ಹಮ್ಮಿಕೊಂಡಿರುವುದನ್ನು ಪ್ರಸ್ತಾಪಿಸಿದ್ದಾರೆ. ಈ ಮಹತ್ವದ ವಿಚಾರವನ್ನು ಮನ್ ಕಿ ಬಾತ್ನಲ್ಲಿ ಪ್ರಸ್ತಾಪಿಸುವಂತೆ ಅವರು ತಮ್ಮ ಪತ್ರದಲ್ಲಿ ಮನವಿ ಮಾಡಿದ್ದಾರೆ. अंगदान को एक उत्सव बनाना चाहिए. इन दिनों मुझे फोन कॉल पर भी काफी संदेश आते हैं. दिल्ली के देवेश ने भी ऐसा ही एक संदेश मुझे दिया है. Devesh from Delhi. I'm very happy with the government's initiatives on the organ donation and the steps. ಇತ್ತೀಚಿನ ದಿನಗಳಲ್ಲಿ ತಮಗೆ ಹಲವು ಸಂದೇಶಗಳು ಹಾಗೂ ದೂರವಾಣಿ ಕರೆಗಳು ಬರುತ್ತಿದ್ದು, ದೆಹಲಿಯ ದೇವೇಶ್ ಇದೇ ಸ್ವರೂಪದ ಒಂದು ಸಂದೇಶ ಕಳುಹಿಸಿದ್ದಾರೆ. ಇದೊಂದು ಮುಖ್ಯವಾದ ವಿಚಾರವಾಗಿದ್ದು, ಪ್ರತಿ ವರ್ಷ ಸುಮಾರು 2,50,000ಕ್ಕೂ ಅಧಿಕ ಮಂದಿಗೆ ಮೂತ್ರಪಿಂಡ, ಹೃದಯ ಹಾಗೂ ಪಿತ್ತಕೋಶದ ಅವಶ್ಯಕತೆ ಇರುತ್ತದೆ. ಆದರೆ ದೇಶದ 125 ಕೋಟಿ ಜನಸಂಖ್ಯೆಯಲ್ಲಿ ಪ್ರತಿ ವರ್ಷ ಯಶಸ್ವಿಯಾಗಿ 5,000 ಮಾತ್ರ ಅಂಗಾಂಗ ಕಸಿಯಾಗುತ್ತಿದೆ. ಪ್ರತಿ ವರ್ಷ 1 ಲಕ್ಷ ನೇತ್ರಗಳ ಅವಶ್ಯಕತೆ ಇದ್ದು, ಲಭ್ಯವಾಗುತ್ತಿರುವುದು ಕೇವಲ 25,000. ರಸ್ತೆ ಅಪಘಾತದ ಪ್ರಕರಣಗಳಲ್ಲಿ ಅಂಗಾಂಗ ದಾನಕ್ಕೆ ಅವಕಾಶವಿರುತ್ತದೆ. कुछ राज्यों ने कागजी कार्यवाही को कम करके इसमें गति लाने का काफी अच्छा प्रयास किया है. ಈ ಪ್ರಕ್ರಿಯೆಯಲ್ಲಿ ಕೆಲವೊಂದು ಕಾನೂನಾತ್ಮಕ ಅಡಚಣೆಗಳಿದ್ದು, ಈ ಸಂಬಂಧ ರಾಜ್ಯಗಳ ಸಹಕಾರ ಪಡೆಯಲು ಯತ್ನಿಸಲಾಗುತ್ತಿದೆ. ಕೆಲವೊಂದು ರಾಜ್ಯಗಳು ಈ ನಿಟ್ಟಿನಲ್ಲಿ ಉತ್ತಮ ಯತ್ನಗಳನ್ನು ಮಾಡಿದ್ದು, ಅದರಲ್ಲಿ ತಮಿಳುನಾಡು ಮುಂಚೂಣಿಯಲ್ಲಿದೆ. ಅನೇಕ ಸಾಮಾಜಿಕ ಹಾಗೂ ಸ್ವಯಂ ಸೇವಾ ಸಂಸ್ಥೆಗಳು ಈ ಕ್ಷೇತ್ರದಲ್ಲಿ ಉತ್ತಮ ಕೆಲಸ ಮಾಡುತ್ತಿವೆ. ಅಂಗಾಂಗ ಕಸಿ ಪ್ರೋತ್ಸಾಹಿಸಲು ರಾಷ್ಟ್ರೀಯ ಅಂಗಾಂಗ ಹಾಗೂ ಜೀವಕೋಶ ಕಸಿ ಸಂಸ್ಥೆಯನ್ನು ಹುಟ್ಟುಹಾಕಲಾಗಿದೆ. ವಾರದ 7 ದಿನ ದಿನದ 24 ಗಂಟೆ ಕಾರ್ಯನಿರ್ವಹಿಸುವ ಸಹಾಯವಾಣಿಯನ್ನು ಆರಂಭಿಸಲಾಗಿದೆ. 800-11-47770 ये भी सेवा उपलब्ध है. भारत की धरती पर पहली बार ಹಬ್ಬಗಳ ಸಾಲಿನಲ್ಲಿ ಇಡೀ ದೇಶ ಹೆಮ್ಮೆ ಪಡುವಂತಹ ಇನ್ನೊಂದು ಹಬ್ಬವನ್ನು ರಾಷ್ಟ್ರ ಆಚರಿಸಲಿದೆ. ನಾಳೆಯಿಂದ 29ರವರೆಗೆ ಭಾರತ ಆಫ್ರಿಕಾ ಶಿಖರ ಸಮ್ಮೇಳನ ದೆಹಲಿಯಲ್ಲಿ ನಡೆಯಲಿದ್ದು, 54 ಆಫ್ರಿಕಾ ರಾಷ್ಟ್ರಗಳ ಮುಖಂಡರು ಇದರಲ್ಲಿ ಪಾಲ್ಗೊಳ್ಳುವರು. ಭಾರತ ಆಫ್ರಿಕಾ ನಡುವೆ ಬಹಳ ನಿಕಟ ಸಂಬಂಧವಿದ್ದು, ಉಭಯ ರಾಷ್ಟ್ರಗಳ ಜನಸಂಖ್ಯೆ ಒಂದೇ ಆಗಿದೆ. ಇವೆರಡರ ಒಟ್ಟು ಜನಸಂಖ್ಯೆ ವಿಶ್ವದ 3ನೇ ಒಂದು ಭಾಗವಾಗಲಿದೆ. ಭಾರತ ಹಾಗೂ ಆಫ್ರಿಕಾ ನಡುವೆ ನೈಸರ್ಗಿಕ ಸಂಪನ್ಮೂಲದಲ್ಲಿ ಹಲವು ಸಾಮ್ಯತೆಗಳಿವೆ. 27 ಲಕ್ಷಕ್ಕೂ ಅಧಿಕ ಭಾರತೀಯರು ಆಫ್ರಿಕಾ ದೇಶಗಳಲ್ಲಿ ನೆಲೆಸಿದ್ದಾರೆ. ಉಭಯರ ನಡುವೆ ಉತ್ತಮ ಆರ್ಥಿಕ, ಸಾಂಸ್ಕೃತಿಕ, ರಾಜತಾಂತ್ರಿಕ ಸಂಬಂಧವಿದೆ. ಆಫ್ರಿಕಾ ದೇಶಗಳ 25,000ಕ್ಕೂ ಅಧಿಕ ವಿದ್ಯಾರ್ಥಿಗಳು ಭಾರತದಲ್ಲಿ ಅಧ್ಯಯನ ಮಾಡುತ್ತಿದ್ದು, ಅಲ್ಲಿನ ಮಾನವ ಸಂಪನ್ಮೂಲ ಹಾಗೂ ಸಾಮರ್ಥ್ಯ ವರ್ಧನೆಗೆ ಭಾರತ ನೆರವಾಗಿದೆ ಎಂದರು. ಮುಂಬೈನ ಸವಿತಾ ರೈ ದೂರವಾಣಿ ಮೂಲಕ ಮುಖ್ಯ ಸಂದೇಶವೊಂದನ್ನು ಕಳುಹಿಸಿದ್ದಾರೆ. ಈ ದೀಪಾವಳಿ ನಮ್ಮ ಪರಿಸರವನ್ನು ಸ್ವಚ್ಛವಾಗಿಡೋಣ. ಕಳೆದ ವರ್ಷ ದೀಪಾವಳಿ ಸಂದರ್ಭದಲ್ಲಿ ಉಂಟಾಗುವ ಪರಿಸರ ಮಾಲಿನ್ಯದ ವಿರುದ್ಧ ಮಾಧ್ಯಮಗಳು ಆಂದೋಲನ ನಡೆಸಿದ್ದವು. ಅದೇ ಮಾದರಿ ಈ ವರ್ಷವೂ ಹಬ್ಬದ ಮುನ್ನ ಈ ಆಂದೋಲನ ಕೈಗೆತ್ತಿಕೊಳ್ಳಬೇಕಿದೆ. ಸಾರ್ವಜನಿಕ, ಧಾರ್ಮಿಕ ಸ್ಥಳಗಳು, ಆಸ್ಪತ್ರೆ, ಉದ್ಯಾನವನ ಮುಂತಾದೆಡೆ ಸ್ವಚ್ಛತಾ ಕಾರ್ಯಕ್ರಮವನ್ನು ಈಗಾಗಲೇ ಹಲವರು ಕೈಗೆತ್ತಿಕೊಂಡಿದ್ದಾರೆ. ದೇಶದ ಹಲವು ಪ್ರಮುಖ ಮಾಧ್ಯಮ ಸಂಸ್ಥೆಗಳು ಸ್ವಚ್ಛ ಭಾರತ ಅಭಿಯಾನಕ್ಕೆ ಕೈಜೋಡಿಸಿವೆ. ಈ ನಿಟ್ಟಿನಲ್ಲಿ ಸವಿತಾ ರೈ ಅವರ ಸಲಹೆಗಳನ್ನು ತಾವು ಸ್ವಾಗತಿಸುವುದಾಗಿ ಪ್ರಧಾನಿ ತಿಳಿಸಿದರು. 2019ರಲ್ಲಿ ಮಹಾತ್ಮ ಗಾಂಧೀಜಿಯವರ 150ನೇ ಜನ್ಮದಿನವನ್ನು ಆಚರಿಸಲಾಗುತ್ತದೆ. ಈ ಸಂದರ್ಭದಲ್ಲಿ ದೇಶದ 125 ಕೋಟಿ ನಾಗರಿಕರು ಭಾರತವನ್ನು ತ್ಯಾಜ್ಯ ಮುಕ್ತ ಮಾಡಿರುವುದಾಗಿ ಹೆಮ್ಮೆಯಿಂದ ಹೇಳಬೇಕಿದೆ ಎಂದು ಪ್ರಧಾನಿ ತಿಳಿಸಿದರು. ಕಳೆದ ಆಗಸ್ಟ್ 15ರಂದು ಕೆಲ ಕ್ಷೇತ್ರಗಳಲ್ಲಿ ವ್ಯಾಪಕವಾಗಿರುವ ಭ್ರಷ್ಟಾಚಾರ ಕುರಿತು ತಾವು ಪ್ರಸ್ತಾಪಿಸಿರುವುದಾಗಿ ಪ್ರಧಾನಿ ತಿಳಿಸಿದರು.
घोषणा की थी ಓರ್ವ ಬಡ ವ್ಯಕ್ತಿ ಕೆಳದರ್ಜೆಯ ಉದ್ಯೋಗಕ್ಕೆ ಸೇರಲು ಹಲವು ಕಷ್ಟ ಕಾರ್ಪಣ್ಯಗಳನ್ನು ಎದುರಿಸುತ್ತಾನೆ. ಶಿಫಾರಸಿನ ಅಗತ್ಯ ಹಾಗೂ ಮಧ್ಯವರ್ತಿಗಳ ಹಾವಳಿಯಿಂದ ಸಂಕಷ್ಟಕ್ಕೊಳಗಾಗುತ್ತಾನೆ. ಆದ್ದರಿಂದ ಈ ನಿಟ್ಟಿನಲ್ಲಿ ತಾವು ಒಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿರುವುದಾಗಿ ಹೇಳಿ ಕೆಳದರ್ಜೆಯ ಹುದ್ದೆಗಳ ನೇಮಕಾತಿಗೆ ಸಂದರ್ಶನವನ್ನು ರದ್ದು ಮಾಡುವುದಾಗಿ ತಿಳಿಸಿದರು. ಇದಕ್ಕೆ ಸರ್ಕಾರ ಎಲ್ಲ ಪ್ರಕ್ರಿಯೆ ಪೂರ್ಣಗೊಳಿಸಿದ್ದು ಜನವರಿ 1, 2016ರಿಂದ ಜಾರಿಗೆ ಬರುವಂತೆ ಕೇಂದ್ರ ಸರ್ಕಾರದ ಎಲ್ಲಾ ನಾನ್ ಗೆಜೆಟೆಡ್ ಗ್ರೂಪ್ ಬಿ, ಸಿ ಹಾಗೂ ಡಿ ಹುದ್ದೆಗಳ ನೇಮಕಾತಿಗೆ ಸಂದರ್ಶನವನ್ನು ರದ್ದು ಮಾಡಲಾಗುವುದು ಎಂದು ತಿಳಿಸಿದ ಪ್ರಧಾನಿ ಈ ಸಂಬಂಧ ಎಲ್ಲ ಯುವ ಸ್ನೇಹಿತರಿಗೆ ತಾವು ಅಭಿನಂದನೆ ಕೋರುವುದಾಗಿ ಹೇಳಿದರು. ಸಾಮಾಜಿಕ ಜೀವನ का हिस्सा बन गया है. ನಮ್ಮ ದೇಶದಲ್ಲಿ ಹಳದಿ ಲೋಹ ಬಂಗಾರ ಸಾಮಾಜಿಕ ಜೀವನದ ಭಾಗವೇ ಆಗಿದೆ. ಆದರೂ ಇದನ್ನು ಒಂದು ಅನುಪಯುಕ್ತ ಹಣದ ರೂಪದಲ್ಲಿ ಇರಿಸಿಕೊಳ್ಳುವ ಬದಲು ಉತ್ತಮವಾಗಿ ಬಳಸಿಕೊಂಡರೆ ಆರ್ಥಿಕ ಶಕ್ತಿಯಾಗಿ ಮಾರ್ಪಾಡಾಗಲಿದೆ. ಆದ್ದರಿಂದ ಕಳೆದ ಬಜೆಟ್ನಲ್ಲಿ ಪ್ರಸ್ತಾಪಿಸಿದಂತೆ ದೀಪಾವಳಿಗೆ ಮೊದಲು ಈ ನಿಟ್ಟಿನಲ್ಲಿ ಒಂದು ಯೋಜನೆ ಹೊರತರಲಿದ್ದು ಚಿನ್ನ ನಗದೀಕರಣ ಯೋಜನೆಯನ್ನು ಜಾರಿಗೆ ತರಲಿದ್ದೇವೆ. ಈ ಯೋಜನೆಯಡಿ ಬಂಗಾರವನ್ನು ಬ್ಯಾಂಕಿನಲ್ಲಿರಿಸಿ ನಗದು ಠೇವಣಿ ರೀತಿ ಬಡ್ಡಿ ಪಡೆಯಬಹುದಿದೆ. ಇದರಿಂದ ಬಂಗಾರದ ಸುರಕ್ಷತೆ ಹಾಗೂ ಅದರ ಮೇಲೆ ಬರುವ ಬಡ್ಡಿ ಎರಡೂ ಲಾಭ ಗ್ರಾಹಕರಿಗೆ ದೊರೆಯಲಿದೆ. सोना देश की आर्थिक संपत्ति बन सकता है. मेरे प्यारे देशवासियों, 31 ಅಕ್ಟೋಬರ್ अक्टूबर को 31ರಂದು ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಜನ್ಮ ದಿನಾಚರಣೆಯನ್ನು ನಾವು ಆಚರಿಸಲಿದ್ದೇವೆ. ದೇಶದ ಕುರಿತು ಅವರ ಚಿಂತನೆ ಹಾಗೂ ಸಿದ್ಧಾಂತಗಳು ಸದಾ ಮಾದರಿಯಾಗಿದೆ. भाई पटेल को याद करते ही पूरा भारत का मानचित्र सामने आता है. पिछले कई वर्षों से 31 अक्टूबर को देश के कई कोने में ಕಳೆದ ಕೆಲ ವರ್ಷಗಳಿಂದ ಅಕ್ಟೋಬರ್ 31ರಂದು ಏಕತೆಗಾಗಿ ಓಟ ಆಚರಿಸಲಾಗುತ್ತಿದೆ. ಏಕತೆ ಓಟ ನಿಜ ಸ್ವರೂಪದಲ್ಲಿ ಅಭಿವೃದ್ಧಿಗಾಗಿ ಓಟ ಆಗಿದೆ ಎಂದು ಪ್ರಧಾನಿ ತಿಳಿಸಿದರು. चारों तरफ इसकी योजनाएं बन रही हैं. लोग उत्साह से एकता की दौड़ की तैयारी कर रहे हैं. मैं इस बार ತಾವು ಸದ್ಯದಲ್ಲೇ ಬ್ರಿಟನ್ಗೆ ಭೇಟಿ ನೀಡಲಿದ್ದು ಲಂಡನ್ನಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ವಾಸವಿದ್ದ ನಿವಾಸವನ್ನು ಸ್ಮಾರಕವಾಗಿ ಪರಿವರ್ತಿಸಿದ್ದು ಅದರ ಉದ್ಘಾಟನೆ ಮಾಡುವುದು ತಮಗೆ ಅತೀವ ಸಂತಸ ತರಲಿದೆ ಎಂದರು. एक भव्य स्मारक का शिलान्यास करने गया था और अब मैं लंदन में जहां डॉक्टर बाबा साहब आम्बेडकर रहते थे वो घर अब भारत की संपत्ति बन गया है. 125 करोड़ देशवासियों का प्रेरणा स्थान बन गया है. उसको विधिवत रूप से उद्घाटन करने के लिए मैं जा रहा हूं. ಪ್ರಧಾನಿ ಮನ್ ಕಿ ಬಾತ್ ಭಾಷಣದ ಕನ್ನಡ ಅವತರಣಿಕೆ ನಾಳೆ ಬೆಳಗ್ಗೆ 9 ಗಂಟೆಗೆ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗಲಿದೆ. ಬಿಹಾರ ವಿಧಾನಸಭಾ ಚುನಾವಣೆಯ 3ನೇ ಹಂತದ ಮತದಾನಕ್ಕೆ 3 ದಿನ ಬಾಕಿ ಇದ್ದು ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು ಜನಮನ ಗೆಲ್ಲಲು ಬಿರುಸಿನ ಪ್ರಚಾರದ ಕಸರತ್ತು ನಡೆಸುತ್ತಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನಳಂದಾದಲ್ಲಿಂದು ಚುನಾವಣಾ ಪ್ರಚಾರ ಸಭೆಯನ್ನುದ್ದೇಶಿಸಿ ಮಾತನಾಡಿ ಇಡೀ ವಿಶ್ವದ ಜನಸಮುದಾಯ ದೀರ್ಘ ಪಯಣ ಮಾಡಿ ಜ್ಞಾನದಾಹ ತಣಿಸಿಕೊಳ್ಳಲು ನಳಂದಕ್ಕೆ ಬರುತ್ತಿದ್ದ ಕಾಲವೊಂದಿತ್ತು. ಆದರೆ ಇಡೀ ಜಗತ್ತಿಗೆ ಜ್ಞಾನದಾನ ಮಾಡುತ್ತಿದ್ದ ನಳಂದದ ಯುವಜನತೆ ಈಗ ಶಿಕ್ಷಣ ಹಾಗೂ ಜ್ಞಾನಾರ್ಜನೆಗೆ ಹೊರ ಸ್ಥಳಗಳಿಗೆ ಹೋಗಬೇಕಾಗಿರುವುದು ದುರದೃಷ್ಟಕರ ಎಂದರು. ಕಳೆದ ಕೆಲ ವರ್ಷಗಳಿಂದ ಅಧಿಕಾರದಲ್ಲಿರುವ ರಾಜಕೀಯ ಮುಖಂಡರು ಆಡಳಿತ ನಿರ್ವಹಣೆಗೆ ವಾಮಾಚಾರಕ್ಕೆ ಮೊರೆ ಹೋಗುತ್ತಿದ್ದಾರೆ. ಲೋಕತಂತ್ರದ ಶಕ್ತಿ ಸಾಮರ್ಥ್ಯವೇ ಬಿಹಾರವನ್ನು ಪಾರು ಮಾಡಿ ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯಬಹುದು. ಅಲ್ಲಿನ ಯುವಜನತೆಯಲ್ಲಿ ಅಂತಹ ಶಕ್ತಿ ಸಾಮರ್ಥ್ಯವಿದೆ ಎಂದು ಪ್ರಧಾನಿ ಹೇಳಿದರು. दुनिया को ज्ञान देती थी उस बिहार के नौजवान को आज पढ़ने के लिए कहीं बाहर जाना पड़ता है. बिहार को तांत्रिकों की जरूरत नहीं है. ये लोकतंत्र की ताकत ही बिहार को बचा लेगी. इतनी ताकत इस ताकत में आपने पिछले ಛಪ್ರಾದ ಮಹೋಡ, ಹಾಜಿಪುರ ಹಾಗೂ ನೌಬತ್ಪುರದಲ್ಲಿ ನಡೆದ ಸಾರ್ವಜನಿಕ ಸಭೆಯನ್ನುದ್ದೇಶಿಸಿ ಮಾತನಾಡಿದ ನರೇಂದ್ರ ಮೋದಿ ಆಹಾರ ವಸ್ತುಗಳ ಅಕ್ರಮ ದಾಸ್ತಾನುಗಾರರ ವಿರುದ್ಧ ಕಠಿಣ ಕ್ರಮ ಜರುಗಿಸುವಲ್ಲಿ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಸರ್ಕಾರ ವಿಫಲವಾಗಿದೆ ಎಂದು ದೂರಿದರು. ಬಿಹಾರ ಜನತೆಯ ಸಮಸ್ಯೆಗೆ ರಾಜ್ಯದ ಅಭಿವೃದ್ಧಿಯೊಂದೇ ಏಕೈಕ ಮಾರ್ಗವೆಂದು ಅವರು ಹೇಳಿದರು. क्यों किया वो बताना चाहिए कि नहीं बताना चाहिए, कब किया वो कहना चाहिए कि नहीं कहना चाहिए. लेकिन ये जनता को अपनी जेब में मानते हैं. इनको जनता की परवाह नहीं है. ये अपने आप को राजा महाराजा मानते हैं और इसलिए वे ये मानते ही नहीं है कि उन्होंने बिहार की जनता को अपने काम का हिसाब देना चाहिए. वो देने को तैयार नहीं है.
ಕೇಂದ್ರದಲ್ಲಿ ಸರ್ಕಾರ ರಚಿಸಿರುವ ಎನ್ಡಿಎ ಬಿಹಾರದಲ್ಲೂ ಗದ್ದುಗೆ ಏರುವ ಕನಸು ಕಾಣುತ್ತಿದೆ ಎಂದು ಜೆಡಿಯು ಮುಖಂಡ ಹಾಗೂ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಹಾಜಿಪುರದಲ್ಲಿಂದು ಅಣಕವಾಡಿದ್ದಾರೆ. ಸಾರ್ವಜನಿಕ ಚುನಾವಣಾ ಪ್ರಚಾರ ಸಭೆಯನ್ನುದ್ದೇಶಿಸಿ ವಿದೇಶಗಳಿಂದ ಕಪ್ಪು ಹಣ ವಾಪಸ್ ತಂದು ಬಡ ಜನತೆಗಾಗಿ ವಿನಿಯೋಗಿಸುವ ಬಗ್ಗೆ ರಾಜಕೀಯ ಮುಖಂಡರು ಚಕಾರವೆತ್ತುತ್ತಿಲ್ಲ ಎಂದು ದೂರಿದರು. केंद्र सरकार के लोग चादर तान के सोए हुए, उनको फुर्सत कहां? ನಾಳೆಯಿಂದ ನಡೆಯಲಿರುವ ಭಾರತ ಆಫ್ರಿಕಾ ತೃತೀಯ ಶಿಖರ ಸಮ್ಮೇಳನದಲ್ಲಿ ಭಾಗವಹಿಸಲು 50ಕ್ಕೂ ಹೆಚ್ಚು ಆಫ್ರಿಕಾ ರಾಷ್ಟ್ರಗಳ ಮುಖಂಡರು ದೆಹಲಿಗೆ ಆಗಮಿಸುತ್ತಿದ್ದಾರೆ. ಈ ಬೃಹತ್ ಸಮ್ಮೇಳನದ ಆತಿಥ್ಯಕ್ಕೆ ರಾಷ್ಟ್ರ ರಾಜಧಾನಿ ಸಕಲ ರೀತಿಯಲ್ಲಿ ಸಜ್ಜಾಗಿದೆ. ಆಹ್ವಾನಿತರ ಸುರಕ್ಷತೆಗೆ ಬಿಗಿ ಭದ್ರತೆಯ ವ್ಯವಸ್ಥೆ ಮಾಡಲಾಗಿದೆ. ಇದೇ ಸಂದರ್ಭದಲ್ಲಿ ದೆಹಲಿಯಲ್ಲಿ ವಿವಿಧ ರಾಯಭಾರ ಕಚೇರಿಗಳಿರುವ ಚಾಣಕ್ಯಪುರಿಯಲ್ಲಿ ಭಾರತ ಆಫ್ರಿಕಾ ಬಾಂಧವ್ಯದ ಗುಲಾಬಿ ತೋಟವನ್ನು ಇಂದು ಉದ್ಘಾಟಿಸಲಾಯಿತು. ವಿದೇಶಾಂಗ ಸಚಿವೆ ಸುಷ್ಮಾ ಸ್ವರಾಜ್ ಆಫ್ರಿಕಾ ಖಂಡಕ್ಕೆ ಭಾರತದ ಮುಂದುವರೆದ ಪ್ರಾಮುಖ್ಯತೆಯ ಮಹತ್ವವನ್ನು ಒತ್ತಿ ಹೇಳಿದರು. ಭಾರತ ಆಫ್ರಿಕಾ ನಡುವಣ ಪುರಾತನ ಪಾಲುದಾರಿಕೆಗೆ ಮತ್ತಷ್ಟು ಪುಷ್ಟಿ ನೀಡುವುದರ ಜೊತೆಗೆ ನೂತನ ಸಹಕಾರ ಸಂಬಂಧ ವರ್ಧನೆಗೆ ಒತ್ತು ನೀಡಲಾಗುತ್ತದೆ. ಅದರಲ್ಲಿ ಮೂಲಭೂತ ಸೌಕರ್ಯ, ಅಭಿವೃದ್ಧಿ, ಕೃಷಿ, ಇಂಧನ, ನವೀನತೆ ಹಾಗೂ ಆರೋಗ್ಯ ಸಂರಕ್ಷಣೆಗೆ ಆದ್ಯ ಗಮನ ನೀಡಲಾಗುವುದೆಂದು ಸುಷ್ಮಾ ಸ್ವರಾಜ್ ತಿಳಿಸಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ 3 ದಿನಗಳ ಭೇಟಿಗಾಗಿ ನಾಳೆ ದೆಹಲಿಗೆ ಪ್ರಯಾಣ ಬೆಳೆಸಲಿದ್ದಾರೆ. ರಾಜ್ಯದ ಹಲವು ಯೋಜನೆಗಳ ಪ್ರಸ್ತಾವ ಕುರಿತು ಕೇಂದ್ರದ ವಿವಿಧ ಸಚಿವರನ್ನು ಭೇಟಿ ಮಾಡಿ ಅವರು ಚರ್ಚೆ ನಡೆಸಲಿದ್ದಾರೆ ಎಂದು ಅಧಿಕೃತ ಮೂಲಗಳು ತಿಳಿಸಿವೆ. ಪ್ರಸಕ್ತ ವರ್ಷದ ರಾಜ್ಯೋತ್ಸವ ಪ್ರಶಸ್ತಿಯನ್ನು 60 ಮಂದಿಗೆ ಸೀಮಿತಗೊಳಿಸಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿನ ಉನ್ನತ ಮಟ್ಟದ ಸಮಿತಿ ಬೆಂಗಳೂರಿನಲ್ಲಿ ಇಂದು ನಿರ್ಧರಿಸಿದೆ. 60 ವರ್ಷಕ್ಕೂ ಮೇಲ್ಪಟ್ಟ ವಿವಿಧ ಕ್ಷೇತ್ರಗಳ ಸಾಧಕರನ್ನು ಪ್ರಶಸ್ತಿಗೆ ಪರಿಗಣಿಸಲು ನಿರ್ಧರಿಸಲಾಗಿದ್ದು, ಪಟ್ಟಿ ಇನ್ನೂ ಅಂತಿಮಗೊಳಿಸಿಲ್ಲ ಎಂದು ಉನ್ನತ ಮೂಲಗಳು ತಿಳಿಸಿವೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕನ್ನಡ ಮತ್ತು ಸಂಸ್ಕೃತಿ ಸಚಿವೆ ಉಮಾಶ್ರೀ, ಸಚಿವ ಎಚ್ಕೆ ಪಾಟೀಲ್, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಪುಂಡಲೀಕ ಹಾಲಂಬಿ ಹಾಗೂ ಮತ್ತಿತರರು ಸಭೆಯಲ್ಲಿ ಉಪಸ್ಥಿತರಿದ್ದರು. ರಾಜ್ಯ ಸರ್ಕಾರದ 2015-16ನೇ ಸಾಲಿನ ಮಹರ್ಷಿ ವಾಲ್ಮೀಕಿ ಪ್ರಶಸ್ತಿಗೆ ಬಳ್ಳಾರಿಯ ಹಿರಿಯ ರಂಗ ಕಲಾವಿದೆ ಹಾಗೂ ಸಮಾಜ ಸೇವಾ ಕಾರ್ಯಕರ್ತೆ ಕೆ ನಾಗರತ್ನಮ್ಮ ಅವರನ್ನು ಆಯ್ಕೆ ಮಾಡಲಾಗಿದೆ. ಪ್ರೊಫೆಸರ್ ಬರಗೂರು ರಾಮಚಂದ್ರಪ್ಪ ಅಧ್ಯಕ್ಷತೆಯ ಸಮಿತಿ ಮಾಡಿರುವ ಈ ಆಯ್ಕೆಯನ್ನು ಸರ್ಕಾರ ಒಪ್ಪಿದೆ ಎಂದು ಸಮಾಜ ಕಲ್ಯಾಣ ಸಚಿವ ಎಚ್ ಆಂಜನೇಯ ತಿಳಿಸಿದ್ದಾರೆ. ಅಕ್ಟೋಬರ್ 27ರಂದು ವಿಧಾನಸೌಧ ಬ್ಯಾಂಕ್ವೆಟ್ ಸಭಾಂಗಣದಲ್ಲಿ ನಡೆಯುವ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮದಲ್ಲಿ 5 ಲಕ್ಷ ರೂಪಾಯಿ ನಗದು ಒಳಗೊಂಡ ಪ್ರಶಸ್ತಿಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರದಾನ ಮಾಡಲಿದ್ದಾರೆ ಎಂದು ಹೇಳಿದ್ದಾರೆ. ಚಾಮುಂಡೇಶ್ವರಿ ರಥೋತ್ಸವವನ್ನು ಶ್ರದ್ಧಾ, ಭಕ್ತಿ ಹಾಗೂ ಸಂಭ್ರಮದಿಂದ ಮೈಸೂರಿನಲ್ಲಿಂದು ಆಚರಿಸಲಾಯಿತು. ಚಾಮುಂಡಿ ಬೆಟ್ಟದಲ್ಲಿ ಬೆಳಗ್ಗೆ ಮೈಸೂರು ಅರಸ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಚಾಮುಂಡೇಶ್ವರಿಗೆ ಪೂಜೆ ಸಲ್ಲಿಸುವುದರ ಮೂಲಕ ರಥೋತ್ಸವಕ್ಕೆ ಚಾಲನೆ ನೀಡಿದರು. ಇದೇ ಸಂದರ್ಭದಲ್ಲಿ ಕೆಎಸ್ಆರ್ಪಿ ತುಕಡಿಯಿಂದ ಕುಶಾಲ ತೊಪ್ಪುಗಳನ್ನು ಸಿಡಿಸಿ ಚಾಮುಂಡಿ ದೇವತೆಗೆ ಗೌರವ ವಂದನೆ ಸಲ್ಲಿಸಿದರು. ಕರ್ನಾಟಕ ಸೇರಿದಂತೆ ವಿವಿಧ ರಾಜ್ಯಗಳಿಂದ ಸಹಸ್ರಾರು ಭಕ್ತಾದಿಗಳು ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದರು. ಮುಂಬೈನ ವಾಂಖೆಡೆ ಕ್ರೀಡಾಂಗಣದಲ್ಲಿಂದು ರನ್ಗಳ ಸುರಿಮಳೆ. ಆರಂಭಿಕ ಆಟಗಾರ ಕ್ವಿಂಟನ್ ಡಿಕಾಕ್, ಡುಪ್ಲೆಸಿಸ್ ಹಾಗೂ ನಾಯಕ ಡಿವಿಲಿಯರ್ಸ್ ಅವರ ಶತಕಗಳ ನೆರವಿನಿಂದ ದಕ್ಷಿಣ ಆಫ್ರಿಕಾ ಸರಣಿಯ 5ನೇ ಹಾಗೂ ಅಂತಿಮ ಏಕದಿನ ಅಂತಾರಾಷ್ಟ್ರೀಯ ಪಂದ್ಯದಲ್ಲಿ ಭಾರತೀಯ ಬೌಲರ್ಗಳನ್ನು ದಂಡಿಸಿ 438 ರನ್ಗಳ ಭಾರೀ ಮೊತ್ತ ಕಲೆ ಹಾಕಿದೆ. ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ದಕ್ಷಿಣ ಆಫ್ರಿಕಾ ನಿಗದಿತ 50 ಓವರ್ಗಳಲ್ಲಿ 4 ವಿಕೆಟ್ಗೆ 438 ರನ್ ಮಾಡಿತು. ಡಿಕಾಕ್ 109, ಡಿವಿಲಿಯರ್ಸ್ 119 ರನ್ ಮಾಡಿ ಔಟ್ ಆದರೆ ಡುಪ್ಲೆಸಿಸ್ ಅಜೇಯ 133 ರನ್ ಮಾಡಿದ್ದಾಗ ಸ್ನಾಯು ಸೆಳೆತದಿಂದಾಗಿ ಅಂಕಣದಿಂದ ನಿರ್ಗಮಿಸಿದರು. ದಕ್ಷಿಣ ಆಫ್ರಿಕಾ ಆಟಗಾರರು ಇಂದು 19 ಸಿಕ್ಸರ್, 38 ಬೌಂಡರಿ ಗಳಿಸಿ ತಂಡದ ಬೃಹತ್ ಮೊತ್ತಕ್ಕೆ ಕಾರಣರಾದರು. इसके बाद फॉफ डुप्लेसिस और एबी डिविलियर्स ने भारतीय गेंदबाजों की जमकर खबर ली और तीसरे विकेट के लिए 164 रन जोड़े. ಇತ್ತೀಚಿನ ವರದಿಯಂತೆ ದಕ್ಷಿಣ ಆಫ್ರಿಕಾದ 439 ರನ್ಗಳ ವಿಜಯದ ಗುರಿಯನ್ನು ಬೆನ್ನಟ್ಟಿರುವ ಭಾರತ 11 ಓವರ್ಗಳಲ್ಲಿ 2 ವಿಕೆಟ್ ನಷ್ಟಕ್ಕೆ 55 ರನ್ ಮಾಡಿ ಆಡಿದೆ. ಇನ್ನು ಹವಾವರ್ತಮಾನ.
ರಾಜ್ಯಾದ್ಯಂತ ಒಣಹವೆ ಮುಂದುವರಿಕೆ. ಕರಾವಳಿ ಮತ್ತು ದಕ್ಷಿಣ ಒಳನಾಡಿನ ಹಲವೆಡೆ ಮತ್ತು ಉತ್ತರ ಒಳನಾಡಿನ ಕೆಲವು ಭಾಗಗಳಲ್ಲಿ ರಾತ್ರಿಯ ತಾಪಮಾನ ಕಡಿಮೆಯಾಗಲಿದೆ. ಕಲಬುರಗಿಯಲ್ಲಿ ಗರಿಷ್ಠ ತಾಪಮಾನ 35.6 ಡಿಗ್ರಿ ಸೆಲ್ಸಿಯಸ್, ಮೈಸೂರಿನಲ್ಲಿ ಕನಿಷ್ಠ ತಾಪಮಾನ 16 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿತ್ತು. ಮುನ್ಸೂಚನೆಯಂತೆ ಮುಂದಿನ 3 ದಿನಗಳಲ್ಲಿ ರಾಜ್ಯದ ಕರಾವಳಿ ಹಾಗೂ ದಕ್ಷಿಣ ಒಳನಾಡಿನ ಅಲ್ಲಲ್ಲಿ ಮಳೆ ಹಾಗೂ ಉತ್ತರ ಒಳನಾಡಿನಲ್ಲಿ ಒಣಹವೆ ಮುಂದುವರಿಯಲಿದೆ. ಬೆಂಗಳೂರು ನಗರ ಹಾಗೂ ಸುತ್ತಮುತ್ತ ಭಾಗಶಃ ಮೋಡ, ಕೆಲವೆಡೆ ಮುಂಜಾನೆ ಮಂಜು, ಗರಿಷ್ಠ 31, ಕನಿಷ್ಠ 19 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಸಂಭವ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬರುವ ಜನವರಿ 1ರಿಂದ ಕೇಂದ್ರ ಸರ್ಕಾರದ ನಾನ್ ಗೆಜೆಟೆಡ್ ಹುದ್ದೆಗಳ ನೇಮಕಾತಿಗೆ ಸಂದರ್ಶನ ರದ್ದು, ಪ್ರಧಾನಿ ನರೇಂದ್ರ ಮೋದಿ ಘೋಷಣೆ. ಬಂಗಾರದ ನಗದೀಕರಣಕ್ಕೆ ಕೇಂದ್ರದ ಹೊಸ ಯೋಜನೆ, ಹಳದಿ ಲೋಹವನ್ನು ಆರ್ಥಿಕ ಶಕ್ತಿಯಾಗಿ ಮಾರ್ಪಡಿಸಲು ಪ್ರಧಾನಿ ಚಿಂತನೆ. ಬಿಹಾರ ವಿಧಾನಸಭಾ ಚುನಾವಣೆ, ವಿವಿಧ ರಾಜಕೀಯ ಪಕ್ಷಗಳಿಂದ ಬಿರುಸಿನ ಪ್ರಚಾರ. ಹಾಗೂ ಏಕದಿನ ಕ್ರಿಕೆಟ್, ನಿರ್ಣಾಯಕ ಮುಂಬೈ ಪಂದ್ಯದಲ್ಲಿ ಭಾರತಕ್ಕೆ ಗೆಲ್ಲಲು ದಕ್ಷಿಣ ಆಫ್ರಿಕಾದ 439 ರನ್ಗಳ ಕಠಿಣ ಸವಾಲು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 9 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.